ಉಜ್ಜನಿ ಶ್ರೀ ಚೌಡೇಶ್ವರಿ ದೇವಿಯ ಕೊಂಡೋತ್ಸವ 2026 ಸೌಹಾರ್ದತೆಗೆ ಹೆಸರಾಗಿರುವ ಕುಣಿಗಲ್ ತಾಲೂಕಿನ ಉಜ್ಜನಿ ಚೌಡೇಶ್ವರಿ ದೇವಿಯ ಜಾತ್ರೆ ಪ್ರಯುಕ್ತ ದಲಿತರು ಜನಿವಾರ ಧಾರಣೆ ಮಾಡಿಕೊಳ್ಳುವುದು ವಿಶೇಷ. ಚೌಡೇಶ್ವರಿ ಜಾತ್ರೆಯ ಆಚರಣೆಯಲ್ಲಿ ಯಾವುದೇ ಜಾತಿ ಧರ್ಮಕ್ಕೆ ಮೀಸಲಿಡದೆ ಎಲ್ಲಾ ವರ್ಗದ ಜನ ಅಂದ್ರೆ ಕುರುಬ ಸಮಾಜದವರು ಕಂಬ ಪ್ರತಿಷ್ಠಾಪಿಸಿದ್ರೆ ದಲಿತರು ಜನಿವಾರ ಧಾರಣೆ ಮಾಡಿಕೊಳ್ತಾರೆ. ಮಡಿವಾಳರು ಮುಸ್ಲಿಮರ ವೇಷ ಧರಿಸಿ ಬಾಬಯ್ಯನ ಜಲ್ದಿ ಪೂಜೆ ನೆರವೇರಿಸುತ್ತಾರೆ. ಗುಡ್ಡರು ಜಾತ್ರೆಯ ಉಸ್ತುವಾರಿ ನೋಡಿಕೊಳ್ತಾರೆ. ಹೀಗೆ ಎಲ್ಲ ಸಮುದಾಯದ ಜನ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಸಾಮರಸ್ಯದಿಂದ ಬದುಕುತ್ತಿದ್ದಾರೆ. 23/2026 ಶುಕ್ರವಾರ ರಾತ್ರಿ ಜನಿವಾರ ಧಾರಣೆ ಮತ್ತು ಕಂಬ ಸ್ಥಾಪನೆ ಮೂಲಕ ಈ ವರ್ಷದ ಉತ್ಸವಕ್ಕೆ ಚಾಲನೆ ಕೊಡಲಾಗಿದೆ. ಹನ್ನೆರಡು ದಿನ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಸುತ್ತಾರೆ. ಈ ಜಾತ್ರೆ ಉಜ್ಜಿನಿ ಗ್ರಾಮ ಪಂಚಾಯಿತಿ ಮತ್ತು ನಿಡಸಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಸುಮಾರು 27 ಹಳ್ಳಿಯಲ್ಲಿ ಈ ಹಬ್ಬವನ್ನು ಆಚರಿಸುತ್ತಾ ಯಾವುದೇ ಜಾತಿ ಜನಾಂಗ ಭೇದ ಇಲ್ಲದೆ ಎಲ್ಲ ಸಮುದಾಯದವರು ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಜೈವಾರ ಧರಿಸಿದ ದಲಿತರು ಜಾತ್ರೆ ಮುಗಿಯುವ ತನಕ ದೇವಸ್ಥಾನದಲ್ಲಿಯೇ ಉಳಿಯುತ್ತಾರೆ. ಹಳೆಯ ಸಂಪ್ರದಾಯವನ್ನ ಈಗಲೂ ಕೂಡ ಪಾಲಿಸಿಕೊಂಡು ಬರುತ್ತಿದ್ದಾರೆ. ಬ್ರಾಹ್ಮಣ ಕನ್ಯೆ ದಲಿತ ಯುವಕನ ಮದುವೆ ಫಲಶ್ರುತಿ. ಬ್ರಾಹ್ಮಣ ಕನ್ಯಾದ ಹೆಬ್ಬಾರಮ್ಮನು ಚೌಡೇಶ್ವರಿ ದೇವಿಯ ಭಕ್ತೆ. ಈಕೆ ಪರಿಶಿಷ್ಟ ಸಮುದಾಯದ ಯುವಕನನ್ನ ಮದುವೆಯಾಗ್ತಾಳೆ. 5 ಗಂಡು ಮಕ್ಕಳ ತಾಯಿಯಾದ ನಂತರ ತಾನು ಮದುವೆಯಾಗಿದ್ದು ಬ್ರಾಹ್ಮಣನಲ್ಲ ಅಂತ ತಿಳಿಯುತ್ತೆ. ಚೌಡೇಶ್ವರಿ ದೇವಿಯ ಜಾತ್ರೆ ಕೊಂಡದಲ್ಲಿ ಅಗ್ನಿ ಪ್ರವೇಶಕ್ಕೆ ನಿರ್ಧರಿಸುತ್ತಾಳೆ. ನೊಂದ ಪತಿ ಪ್ರಾಯಶ್ಚಿತಕ್ಕಾಗಿ ಬೇಡಿಕೊಂಡಾಗ ಪ್ರತಿ ವರ್ಷ ಚೌಡೇಶ್ವರಿ ದೇವಿ ಜಾತ್ರೆ ಸಮಯದಲ್ಲಿ ತನ್ನ 5 ಮಕ್ಕಳು ಗಂಡ ಸೇರಿ ಒಟ್ಟು 6 ಜನ ಜಾತ್ರೆಯ 15 ದಿನ ಮೊದಲೇ ಜನಿವಾರ ಧರಿಸಿ ಬ್ರಾಹ್ಮಣರಾಗಬೇಕು. ಹಬ್ಬ ಮುಗಿಯೋ ತನಕ ಬ್ರಾಹ್ಮಣರಂತೆ ಇರಬೇಕು. ಕೊನೆಯ ದಿನ ಕೊಂಡ ಹಾಯ್ಬೇಕು ಅಂತ ಹೆಬ್ಬಾರಮ್ಮ ತಿಳಿಸ್ತಾಳೆ. ನಂತರ ಚೌಡೇಶ್ವರಿ ದೇವಿಯ ಕೊಂಡದಲ್ಲಿ ಅಗ್ನಿ ಪ್ರವೇಶ ಮಾಡುವ ಮೂಲಕ ದೇವಿಯೊಳಗೆ ಐಕ್ಯಳಾಗುತ್ತಾಳೆ ಎಂಬ ಪ್ರತೀತಿ ಇದೆ. 33/2026 ಸೋಮವಾರ ಆರತಿ ಮಹೋತ್ಸವ. 31/3/2026 ಮಂಗಳವಾರ ಅಗ್ನ ಕೊಂಡೋತ್ಸವ ಪ್ರತಿಷ್ಠಾಪನೆ. 1/4/2026 ಬುಧವಾರ ಬ್ರಹ್ಮ ರಥೋತ್ಸವ ಮತ್ತು ಮುತ್ತಿನ ಪಲ್ಲಕ್ಕಿ ಉತ್ಸವ. 2/4/2026 ಗುರುವಾರ ಉಯ್ಯಾಲೆ ಉತ್ಸವ ಮತ್ತು ಕುದುರೆ ವಾಹನೋತ್ಸವ. 3/4/2026 ಶುಕ್ರವಾರ ಪುಷ್ಪಲಂಕಾರ ವಿಶೇಷ ಪೂಜೆ. ಉಜ್ಜನಿ ಚೌಡೇಶ್ವರಿ ದೇವಿಯ ಹಬ್ಬದ ಆಚರಣೆ ನೆರವೇರುತ್ತೆ. ವರದಿ ಶಿಲ್ಪಾ ಆರ್ ಗೌಡ, ನವ ಕರ್ನಾಟಕ ಟಿವಿ.